ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಸಂಚಾರಿ ನವೀನ್ ಮಾಡುವ ನಮಸ್ಕಾರಗಳು. ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಸಂಚಾರಿ ನವೀನ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ದೊರೆಯುತ್ತದೆ. ನನ್ನ ಚಾನೆಲ್ನ ಎಲ್ಲ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಸರಿ, ಇನ್ಯಾಕ್ ತಡ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಸ್ಥಾನ ದರ್ಶನದ ಸಂಚಿಕೆಯಲ್ಲಿ ಇವತ್ತಿನ ದೇವಸ್ಥಾನದ ದರ್ಶನ ನಮ್ಮ ಕರ್ನಾಟಕದಲ್ಲೇ ಒಂದು ಮಂತ್ರಾಲಯ, ನಮ್ಮ ಬೆಂಗಳೂರಿನಲ್ಲಿ ಬೃಂದಾವನ, ಶ್ರೀ ಗುರು ರಾಘವೇಂದ್ರ ರಾಯರು ನೆಲೆಸಿರುವಂತಹ ಶ್ರೀ ಕ್ಷೇತ್ರ ಶ್ರೀ ಕಾಮಧೇನು ಕ್ಷೇತ್ರ. ನಾನು ಈಗ ಶ್ರೀ ಕಾಮಧೇನು ಕ್ಷೇತ್ರದ ಮುಂಭಾಗದಲ್ಲಿ ನಿಂತಿದ್ದೀನಿ. ಈ ಕ್ಷೇತ್ರಕ್ಕೆ ತಲುಪುವ ಸಂಪೂರ್ಣ ವಿಡಿಯೋನ ನಾನು ಮಾಡಿದ್ದೀನಿ. ಸಂಪೂರ್ಣ ಮಾಹಿತಿಯನ್ನ ನೀವು ನೋಡ್ಕೊಂಡ್ ಬನ್ನಿ. ಒಟ್ಟಿಗೆ ಒಳಗಡೆ ಹೋಗಿ ಶ್ರೀ ಗುರು ರಾಘವೇಂದ್ರ ರಾಯರ ದರ್ಶನ ಮಾಡಿಕೊಂಡು ಬರೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ದರ್ಶನ ಪಡೆಯೋದಕ್ಕೆ ನಮ್ಮ ಪಯಣ ಪ್ರಾರಂಭ ಮಾಡಿದ್ದು ನಮ್ಮ ಮಾಗಡಿ ರೋಡಿನ ಸುಮನಹಳ್ಳಿ ಸಿಗ್ನಲ್ ಇಂದ. ಮಾಗಡಿ ರಸ್ತೆಯ ಮಾರ್ಗವಾಗಿ ಕೊಟ್ಟಿಗೆಪಾಳ್ಯ, ಸುಂಕದಕಟ್ಟೆ, ಜನಪ್ರಿಯ ಟೌನ್ಶಿಪ್, ಹೇರೋಹಳ್ಳಿ ಕ್ರಾಸ್, ಅಂಜನಾನಗರ ಬಸ್ ಸ್ಟಾಪ್, ಬ್ಯಾಡರಹಳ್ಳಿ, ಕೆಂಪೇಗೌಡ ನಗರ ಬಸ್ ಸ್ಟಾಪು, ನೈಸ್ ರೋಡ್ ಫ್ಲೈಓವರ್ ಮೇಲೆ ಹಾಗೆ ನಡ್ಕೊಂತ ಚಿಕ್ಕಗೊಲ್ಲರಟ್ಟಿ ಆದ್ಮೇಲೆ ಮಾಚುಹಳ್ಳಿ ವಿಲೇಜ್ ಬಸ್ ಸ್ಟಾಪ್, ಮಾಚುಹಳ್ಳಿ ಗೇಟ್ಗೆ ಬಂದು ಮುಂದೆ ಸಿಗುವಂಥದ್ದೇ ಕಡಬಗೆರೆ ಕ್ರಾಸ್. ಈ ಕಡಬಗೆರೆ ಕ್ರಾಸ್ನ ಬಲಭಾಗದ ರಸ್ತೆಯಲ್ಲಿ ನಾವು ಸಾಗಬೇಕಾಗತ್ತೆ. ಈ ರಸ್ತೆಯಲ್ಲಿ ಸಾಗ್ತಾ ಇದ್ರೆ ಮತ್ತೊಂದು ನಮಗೆ ಜನಪ್ರಿಯ ಟೌನ್ಶಿಪ್ ಸಿಗತ್ತೆ. ಹಾಗೆ ಸಾಗ್ತಾ ಇದ್ರೆ ನಮಗೆ ಇದೇ ರಸ್ತೆಯಲ್ಲಿ BMTC ಬಸ್ ಚಾಲಕ ತರಬೇತಿ ಕೇಂದ್ರ ನಮಗೆ ಇಲ್ಲಿ ಸಿಗತ್ತೆ. ಈ ಸ್ಥಳದ ಹೆಸರು ಬಂದು ಒಡ್ಡರಹಳ್ಳಿ. ಇದಾದ ನಂತರನೇ ನಾವು ತಲುಪಬೇಕಾದಂಥ ಸ್ಥಳ ಶ್ರೀ ಕ್ಷೇತ್ರ ಕಾಮಧೇನು ಕ್ಷೇತ್ರ ನಾವು ಬಂದು ಸೇರಿದ್ದೀವಿ. ಹಾಗಾದರೆ ಬನ್ನಿ ವೀಕ್ಷಕರೇ, ಒಳಗೆ ಪ್ರವೇಶ ಮಾಡೋಣ. ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗೋಣ. ದೇವಾಲಯದ ಒಳಗೆ ಪ್ರವೇಶ ಮಾಡೋಕ್ಕೂ ಮುಂಚೆ ನಮ್ಮ ಕೈಕಾಲುಗಳು ಮಖನ ತೊಳ್ಕೊಂಡು ಒಳಗಡೆ ಹೋಗಬೇಕಾಗತ್ತೆ. ವೀಕ್ಷಕರೇ, ಇಲ್ಲಿ ನನಗೆ ಛಾಯಾಗ್ರಹಣ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಯಾಕೆ ಅಂತಂದ್ರೆ ನಾನು ಬಂದಿದ್ದ ದಿನ ಅವತ್ತು ಗುರುವಾರ. ಹೆಚ್ಚಿನ ಭಕ್ತರು ಇದ್ದ ಕಾರಣ ಆಡಳಿತ ಮಂಡಳಿ ನನಗೆ ಅವಕಾಶ ಕೊಡಲಿಲ್ಲ. ಆದರೂ ಪಟ್ಟು ಬಿಡದ ನಾನು ಭಕ್ತಾದಿಗಳು ಹೇಗೆ ದೇವಸ್ಥಾನದ ದರ್ಶನಕ್ಕೆ ಹೋಗ್ತಾರೋ ಹಾಗೆ ನಾನು ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಎಲ್ಲವನ್ನು ಸೆರೆ ಹಿಡ್ಕೊಂಡು ಬಂದಿದ್ದೀನಿ. ಮೊದಲು ತುಪ್ಪದ ಬತ್ತಿಯನ್ನು ತಾಣೋದಕ್ಕೆ ಕ್ಯೂನಲ್ಲಿ ನಿಂತ್ಕೋಬೇಕಾಗತ್ತೆ. 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 200 ರೂಪಾಯಿವರೆಗೂ ಇಲ್ಲಿ ತುಪ್ಪದ ಬತ್ತಿಗಳು ಸಿಗತ್ತೆ. ನಂತರ ತುಪ್ಪದ ಬತ್ತಿಯನ್ನು ತೆಗೆದುಕೊಂಡು ಶ್ರೀ ರಾಯರ ಸನ್ನಿಧಾನಕ್ಕೆ ಹೋಗಿ ಹಾರತಿಯನ್ನು ಬೆಳಗಿ ಅಲ್ಲೇ ಇರುವ ಹೋಮದ ಕುಂಡದೊಳಗೆ ಹಾಕ್ಬೇಕಾಗತ್ತೆ. ನಂತರ ಶ್ರೀ ಗುರು ರಾಘವೇಂದ್ರ ರಾಯರ ದರ್ಶನ ಪಡೆದು ಅಲ್ಲೇ ಎಡಭಾಗದಲ್ಲಿರುವಂತಹ ಬೃಂದಾವನದ ಒಳಗೆ ಪ್ರವೇಶ ಮಾಡೋಣ. ಬೃಂದಾವನದ ಒಳಗೆ ಪ್ರವೇಶ ಮಾಡುತ್ತಲೇ ನಮ್ಮ ಕಣ್ಣಿಗೆ ಗೋಚರವಾಗುವುದು ಸಾಲಿಗ್ರಾಮದ ಶಿಲೆಯಿಂದ ಕೆತ್ತಲ್ಪಟ್ಟಂತಹ ಶ್ರೀ ಗುರು ರಾಘವೇಂದ್ರ ರಾಯರ ಗದ್ದುಗೆ. ಬೃಂದಾವನದಲ್ಲಿ ರಾಯರ ದರ್ಶನ ಆದ ನಂತರ ಮಂತ್ರಾಕ್ಷತೆ ಹಾಗೂ ತೀರ್ಥವನ್ನು ಪಡೆದು ಮುಂದೆ ಸಾಗಿದೆವು. ಈ ಕ್ಷೇತ್ರದಲ್ಲಿ ಮತ್ತೊಂದು ಸನ್ನಿಧಾನನೂ ಇದೆ. ಶ್ರೀವಲ್ಲಿ, ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನನೂ ಇದೇ ಜಾಗದಲ್ಲಿ ಇದೆ. ಇಬ್ಬರು ಅಮ್ಮನವರು ನಮಗೆ ದರ್ಶನ ನೀಡೋದು 2 ಬಂಡೆಗಳ ರೂಪದಲ್ಲಿ. ಸ್ವತಃ ರಾಯರ ಆಜ್ಞೆ ಮೇರೆಗೆ ಈ 2 ಅಮ್ಮನವರಿಗೆ ನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ. ಬನ್ನಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ
ದರ್ಶನ ಮಾಡೋಣ. ನೂರ 8 ಕೋಟಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಸ್ಮರಣೆಯ ಲೇಖನ ಪುಸ್ತಕಗಳು ಇಲ್ಲಿ ದೊರೆಯುತ್ತದೆ. ದೇವಸ್ಥಾನದ ವತಿಯಿಂದ ಅನ್ನಪ್ರಸಾದ ಕಾರ್ಯಕ್ರಮವು ಇಲ್ಲಿ ಮಾಡಿರ್ತಾರೆ. ಸರದಿ ಸಾಲಿನಲ್ಲಿ ನಿಂತು ಸ್ವಚ್ಛವಾಗಿ ಪ್ರಸಾದವನ್ನು ಸ್ವೀಕರಿಸಿ ತಾವುಗಳು ತಿಂದ ತಟ್ಟೆಗಳನ್ನು ತಾವೇ ತೊಳೆದು ನಿಗದಿತ ಸ್ಥಳದಲ್ಲಿ ಇಟ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು. ಈ ಕ್ಷೇತ್ರದ ಬಗ್ಗೆ ಭಕ್ತರು ಏನು ಹೇಳ್ತಾರೆ ಅಂತ ಕೇಳಿದಾಗ ಅವರ ಭಕ್ತಿಯನ್ನು ಈ ರೀತಿ ತೋರಿಸ್ಕೊಂಡಿದ್ದಾರೆ. ನೀವೇ ಕೇಳಿಸ್ಕೊಳ್ಳಿ. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ. ಎಲ್ಲಿಂದ ಬಂದಿರೋದು? ಹೆಗ್ನಳ್ಳಿಯಿಂದ. ಏನು ಅನಿಸ್ತದೆ ಸರ್ ನಿಮಗೆ? ನಾವು ಸುಮಾರು ಈಗಾಗಲೇ ಒಂದು 4-5 ವರ್ಷದಲ್ಲಿ ಬರ್ತಾ ಇದ್ದೀವಿ. ಪರವಾಗಿಲ್ಲ, ಏನೋ ತೊಂದರೆ ಇಲ್ಲ. ಆಮೇಲೆ ಅನುಕೂಲ ಆಗ್ತಾ ಇದೆ. ಆರೋಗ್ಯ ಸಮಸ್ಯೆಗಳೇನಿರಲಿ, ವ್ಯಕ್ತಿಗೆ ಏನೇ ತೊಂದರೆ ಇರೋದನ್ನು ಪರವಾಗಿಲ್ಲ. ರಾಘವೇಂದ್ರ ಸ್ವಾಮಿ ಒಂದು ಕರುಣೆ ಇದೆ. ಅವ್ರ ನೆನೆಸ್ಕೊಂಡ್ರೆ ಒಳ್ಳೆಯ ಹುಮ್ಮಸ್ಸು, ಉತ್ಸಾಹ ಅಂತಕ್ಕಂಥಾಗುತ್ತೆ. ಆ ಥರ ಚೆನ್ನಾಗಿದೆ ಸರ್. ಅದರಿಂದಲೇ ಇವಾಗ ತುಂಬ ಭಕ್ತಾದಿಗಳು ಜಾಸ್ತಿ ಎಲ್ಲ ಬರ್ತಾರೆ. ಮುಂಚೆಗಿಂತ ಜನಸಂಖ್ಯೆ, ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವಾಗಿಂದ ಬರ್ತಾ ಇದ್ದೀವಿ ಸರ್? ನಾವು ಒಂದು 4-5 ವರ್ಷ ಬರ್ತಾ ಇದ್ದೀವಿ. 4-5 ವರ್ಷದಿಂದ ಬರ್ತಾ ಇದ್ದೀವಿ. ಯಾವತ್ತು ಬರ್ತೀರಾ? ಯಾವತ್ತು ಬರ್ತೀರಾ ಸರ್? ಯಾವ ವಾರ ಬರ್ತೀರಾ? ಗುರುವಾರ ಎಷ್ಟೊತ್ತಿಲ್ಲೂ ಬರ್ತೀನಿ ಫ್ರೀ ಇದ್ದಾಗ. ಆಲ್ಮೋಸ್ಟ್ ಗುರುವಾರ ಜಾಸ್ತಿ ಬರ್ತೀನಿ. 108 ಕೋಟಿ ಇದು ನಾಮಸ್ಮರಣೆ ಅದೆಲ್ಲ ಬರ್ತಾ ಇದ್ದೀರಾ? ಹಾಂ, ಬರಿತಾ ಇದ್ದೀವಿ. ಇದೆಲ್ಲ ನಿಮ್ಮ ಕುಟುಂಬನೇನು? ಎಲ್ಲ ಹೆಗ್ನಳ್ಳಿನೇ? ಹಾಂ, ಎಲ್ಲ ಸರಿ ಸರ್, ಆ ರಾಘವೇಂದ್ರ ಸ್ವಾಮಿ ನಿಮಗೆ ಒಳ್ಳೇದು ಮಾಡಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಕರ್ನಾಟಕದ ಮಂತ್ರಾಲಯ ಬೆಂಗಳೂರಿನ ಬೃಂದಾವನ ಶ್ರೀ ಕ್ಷೇತ್ರ ಶ್ರೀ ಗುರು ರಾಘವೇಂದ್ರ ರಾಯರು ನೆಲೆಯೂರಿರುವಂತಹ ಈ ನಮ್ಮ ಬೆಂಗಳೂರಿನ ಶ್ರೀ ಕಾಮಧೇನು ಕ್ಷೇತ್ರ. ಈ ಕ್ಷೇತ್ರದ ವಿಳಾಸ ಸ್ಕ್ರೀನ್ ಕೆಳಗಡೆ ಬರ್ತಾ ಇರುತ್ತೆ. ನೀವು ಸಹ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ರಾಯರ ಕೃಪೆಗೆ ಪಾತ್ರರಾಗಿ. ಇದಾಗಿತ್ತು ಇವತ್ತಿನ ದೇವಸ್ಥಾನ ದರ್ಶನದ ಸಂಚಿಕೆ. ಇನ್ನು ಹೆಚ್ಚು ದೇವಸ್ಥಾನಗಳ ದರ್ಶನನ ನಾನು ಮಾಡಿಸ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರುವಂತಹ ಎಲ್ಲ ವಿಡಿಯೋಗಳ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ನೀವು ಮಾಡುವ ಕಾಮೆಂಟ್ಸು ನನಗೆ ಸಪೋರ್ಟಿವ್ ಆಗಿರುತ್ತೆ. ಸರಿ ವೀಕ್ಷಕರೇ, ಮುಂದಿನ ದೇವಸ್ಥಾನ ದರ್ಶನದ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಓಂ ಶ್ರೀ ರಾಘವೇಂದ್ರಾಯ ನಮಃ.